ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ವಿಷಯದ ಬಗ್ಗೆ ನೋಡ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕದ ಭೂಗೋಳ ಶಾಸ್ತ್ರದಲ್ಲಿ ಅಂದರೆ ಜಿಯೋಗ್ರಫಿಯಲ್ಲಿ ಇವತ್ತು ನಾವು ಅಧ್ಯಾಯ ನಂಬರ್ 3 ಚಾಪ್ಟರ್ ನಂಬರ್ 3 ನೋಡ್ತಾ ಇದ್ವಿ. ಕರ್ನಾಟಕದ ಮಣ್ಣುಗಳು, ಸಾಯಿಲ್ಸ್ ಆಫ್ ಕರ್ನಾಟಕ ಅಂತ. ಓಕೆ, ಸೊ ವಿಡಿಯೋನ ಶುರು ಮಾಡೋಣ. ಮಣ್ಣು ಪ್ರಕೃತಿಯು ನೀಡಿದ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳ ಒಂದು. ಸಸ್ಯವರ್ಗ ಹಾಗೂ ಕೃಷಿಯ ಅಭಿವೃದ್ಧಿಯು ಮಣ್ಣಿನ ಫಲವತ್ತತೆಯನ್ನು ಅವಲಂಬಿಸಿದೆ. ಕರ್ನಾಟಕದ ಶಿಲಾಲಕ್ಷಣ, ಮೇಲ್ಮೈ ಸ್ವರೂಪ, ವಾಯುಗುಣ ಹಾಗೂ ಸಸ್ಯವರ್ಗದ ವೈವಿಧ್ಯತೆಯಿಂದಾಗಿ ರಾಜ್ಯದಲ್ಲಿ ವಿವಿಧ ರೀತಿಯ ಮಣ್ಣುಗಳು ಕಂಡುಬರುತ್ತದೆ. ಕರ್ನಾಟಕದ ಮಣ್ಣುಗಳನ್ನು ಮುಖ್ಯವಾಗಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಸೊ 4 ಟೈಪ್ಸ್ ಆಫ್ ಸಾಯಿಲ್. ಮೊದಲನೇದು ಕೆಂಪು ಮಣ್ಣು, ರೆಡ್ ಸಾಯಿಲ್. ಎರಡನೇದು ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್ ಅಥವಾ ರೇಗರ್ ಸಾಯಿಲ್. ಲ್ಯಾಟ್ರೈಟ್ ಅಥವಾ ಜೇಡು ಮಣ್ಣು, ಲ್ಯಾಟ್ರೈಟ್ ಸಾಯಿಲ್ ಅಂತ ಕರಿತೀವಿ. ಸಾರ್ವತ್ರಿಕ ಎಕ್ಕಲು ಮಣ್ಣು, ನದಿ ಮುಖಜ ಮಣ್ಣು, ಅಲುವಿಯಲ್ ಸಾಯಿಲ್. ಓಕೆ, ಇಷ್ಟು ನಾವು 4 ವಿಧಗಳಾಗಿ ವಿಂಗಡಿಸ್ತೀವಿ. ಸೊ ಈಗ ನೋಡೋಣ. ಮೊದಲನೇಗೆ ಕೆಂಪು ಮಣ್ಣು, ರೆಡ್ ಸಾಯಿಲ್. ಇದು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣಿನ ವಿಧವಾಗಿದೆ. ಉತ್ಪತ್ತಿ: ಗ್ರಾನೈಟ್ ಮತ್ತು ಗ್ನೈಸ್ ನಂತಹ ಪ್ರಾಚೀನ ಹರಳು ಶಿಲೆಗಳು ಶೈಥಿಲ್ಯಗೊಳ್ಳುವುದರಿಂದ, ಅಂದರೆ ವೀದರಿಂಗ್ ಅಂತ ಕರಿತೀವಿ, ಈ ಮಣ್ಣು ರೂಪುಗೊಳ್ಳುತ್ತದೆ. ಇದು ಉತ್ಪತ್ತಿ ಈ ರೀತಿ ಆಗುತ್ತೆ ಸ್ನೇಹಿತರೆ. ಬಣ್ಣ ಮತ್ತು ಲಕ್ಷಣ: ಇದರಲ್ಲಿ ಕಬ್ಬಿಣದ ಅಂಶ ಅಂದರೆ ಐರನ್ ಆಕ್ಸೈಡ್ ಹೆಚ್ಚಾಗಿರುವುದರಿಂದ ಈ ಮಣ್ಣು ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಸೊ ರೆಡ್ ಕಲರ್ ಯಾಕಿರುತ್ತಪ್ಪ ಅಂತಂದರೆ, ಸೊ ಐರನ್ ಆಕ್ಸೈಡ್ ಇರೋದ್ರಿಂದ. ಇದು ಮರಳು ಮತ್ತು ಜೇಡು ಮಿಶ್ರಿತವಾಗಿರುತ್ತೆ. ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದಕ್ಕೆ ಕಡಿಮೆ ಇರುತ್ತೆ ಸ್ನೇಹಿತರೆ. ಸೊ ಹಂಚಿಕೆ: ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಬೆಂಗಳೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿದೆ. ಯಾವುದು? ರೆಡ್ ಸಾಯಿಲ್. ಬೆಳೆಯುವ ಬೆಳೆಗಳು: ನೀರಾವರಿ ಸೌಲಭ್ಯವಿದ್ದರೆ ರಾಗಿ, ಜೋಳ, ಸಾಸಿವೆ, ಶೇಂಗಾ, ತಂಬಾಕು, ಬೇಳೆಕಾಳುಗಳು ಮತ್ತು ಹಣ್ಣು ತರಕಾರಿಗಳನ್ನು ಬೆಳೆಯಬಹುದು. ಸೊ ನೀರಾವರಿ ಸೌಲಭ್ಯ ಇದ್ದರೆ ಮಾತ್ರ. ಈಗ ರೆಡ್ ಸಾಯಿಲ್ ಆಯಿತು. ಈಗ ಬ್ಲ್ಯಾಕ್ ಸಾಯಿಲ್ ಅಂದರೆ ಕಪ್ಪು ಮಣ್ಣು. ಇದರ ಬಗ್ಗೆ ನೋಡೋಣ. ಈ ಮಣ್ಣನ್ನು ರೆಗುರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯಲಾಗುತ್ತೆ ಸ್ನೇಹಿತರೆ. ಓಕೆ, ಬ್ಲ್ಯಾಕ್ ಸಾಯಿಲ್ನ. ಇದರ ಉತ್ಪತ್ತಿ ಜ್ವಾಲಾಮುಖಿ ಶಿಲೆಯಾದ ಬಸಾಲ್ಟ್ ಶೈಥಿಲ್ಯಗೊಳ್ಳುವುದರಿಂದ ಉತ್ಪತ್ತಿಯಾಗುತ್ತದೆ. ಬಣ್ಣ ಮತ್ತು ಲಕ್ಷಣ: ಕಪ್ಪು ಅಥವಾ ಬೂದು ಬಣ್ಣದಿಂದ ಕೂಡಿದ್ದು ಮಣ್ಣಿನಲ್ಲಿ ಜೇಡಿನ ಅಂಶ ಹೆಚ್ಚಿರುತ್ತದೆ ಅಂತೆ. ಇದು ನೀರನ್ನು ಹೆಚ್ಚು ಸಮಯ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಒಣಗಿದಾಗ ದೊಡ್ಡ ಬಿರುಕುಗಳು ಮೂಡುತ್ತವೆ ಅಂತೆ. ಸೊ ಇದರ ಹಂಚಿಕೆ: ಉತ್ತರದ ಮೈದಾನ ಪ್ರದೇಶಗಳಾದ ವಿಜಯಪುರ, ಕಲಬುರಗಿ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಗದಗ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ಯಾವುದು? ಕಪ್ಪು ಮಣ್ಣು. ಬೆಳೆಯುವ ಬೆಳೆಗಳು ಯಾವುದಂತ ಈಗ ನೋಡೋಣ. ಹತ್ತಿ. ಇದರ ಮುಖ್ಯ ಬೆಳೆ ಹತ್ತಿಯಾಗಿರುತ್ತೆ ಸ್ನೇಹಿತರೆ. ಜೋಳ, ಗೋಧಿ, ಸೂರ್ಯಕಾಂತಿ, ಶೇಂಗಾ, ಈರುಳ್ಳಿ ಮತ್ತು ಬೇಳೆಕಾಳುಗಳು. ಇಷ್ಟು ಕಪ್ಪು ಮಣ್ಣುವಿನ ಬಗ್ಗೆ, ಬ್ಲಾಕ್ ಸಾಯಿಲ್ ಬಗ್ಗೆ. ಈಗ ನೋಡೋಣ ಲ್ಯಾಟ್ರೈಟ್ ಸಾಯಿಲ್ ಅಥವಾ ಜೇಡು ಮಣ್ಣು ಅಂತ ಕರಿತೀವಿ. ಅಧಿಕ ಮಳೆ ಮತ್ತು ಹೆಚ್ಚಿನ ತಾಪಮಾನವಿರುವ ಪ್ರದೇಶಗಳಲ್ಲಿ ಈ ಮಣ್ಣು ನಿರ್ಮಾಣವಾಗುತ್ತೆ. ಇದರ ಉತ್ಪತ್ತಿ: ಅಧಿಕ ಮಳೆಯಿಂದಾಗಿ ಮಣ್ಣಿನ ಮೇಲ್ಭಾಗದಲ್ಲಿರುವ ಕರಗುವ ಕ್ಷಾರಾಂಶಗಳು ಕೆಳಗೆ ತೊಳೆದು ಹೋಗಿ, ಅಂದರೆ ಲೀಚಿಂಗ್ ಪ್ರೊಸೆಸ್, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಸಂಯುಕ್ತಗಳು ಮೇಲ್ಭಾಗದಲ್ಲಿ ಉಳಿಯುವುದರಿಂದ ಈ ಮಣ್ಣು ಉಂಟಾಗುತ್ತದೆ. ಇದರ ಬಣ್ಣ ಮತ್ತು ಲಕ್ಷಣ: ಇದು ಗಟ್ಟಿಯಾದ ಕೆಂಪು ಕಂದು ಬಣ್ಣದ ಮಣ್ಣಾಗಿದ್ದು ಫಲವತ್ತತೆ ಕಡಿಮೆ ಇರುತ್ತದೆ. ಇದರ ಹಂಚಿಕೆ: ಅಧಿಕ ಮಳೆ ಬೀಳುವ
ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಮತ್ತು ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿದೆ. ಬೆಳೆಯುವ ಬೆಳೆಗಳು: ಕಾಫಿ, ಚಹಾ, ರಬ್ಬರ್, ಗೋಡಂಬಿ, ಅಡಿಕೆ ಮತ್ತು ತೆಂಗು. ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳು. ಇಷ್ಟು ಲ್ಯಾಟರೈಟ್ ಸಾಯಿಲ್ ಬಗ್ಗೆ. ಈಗ ಎಕ್ಕಲು ಮಣ್ಣು ಅಂದರೆ ಅಲುವಿಯಲ್ ಸಾಯಿಲ್. ನದಿಗಳು ಕೊಚ್ಚಿಕೊಂಡು ತರುವ ಹೂಳು ಮಣ್ಣು ಸಾರ್ವತ್ರಿಕವಾಗಿ ಶೇಖರಣೆಯಾಗುವುದರಿಂದ ಈ ಮಣ್ಣು ನಿರ್ಮಾಣವಾಗುತ್ತದೆ. ಇದರ ಬಣ್ಣ ಮತ್ತು ಲಕ್ಷಣ: ಇದು ಅತ್ಯಂತ ಫಲವತ್ತಾದ ಮಣ್ಣು. ಇದರಲ್ಲಿ ಸಾವಯವ ಅಂಶಗಳು, ಹ್ಯೂಮಸ್ ಮತ್ತು ಸಸ್ಯಾಹಾರಗಳು ಸಮೃದ್ಧವಾಗಿರುತ್ತವೆ. ಇದರ ಹಂಚಿಕೆ ಕರಾವಳಿ ತೀರದ ನದಿಮುಖಜ ಭೂಮಿಗಳು ಹಾಗೂ ನದಿ ಪಾತ್ರಗಳಾದ ಕಾವೇರಿ, ಕೃಷ್ಣ, ತುಂಗಭದ್ರಾ ನದಿಗಳ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಬೆಳೆಯುವ ಬೆಳೆಗಳು: ಭತ್ತ, ನೆಲ್ಲು, ಕಬ್ಬು, ಬಾಳೆ, ಜೋಳ ಮತ್ತು ವಿವಿಧ ತರಕಾರಿಗಳು. ಓಕೆ, ಇಷ್ಟು 4 ಟೈಪ್ಸ್ ಆಯಿತು. ಈಗ ಮಣ್ಣಿನ ಹೋಲಿಕೆ ಕೋಷ್ಟಕ. ಈಗ ಇದೊಂದು ನೋಡೋಣ ಸ್ನೇಹಿತರೆ. ಫಸ್ಟ್ನೇದು ಮಣ್ಣಿನ ವಿಧ, ಪ್ರಮುಖ ಪ್ರದೇಶಗಳು, ಮುಖ್ಯ ಲಕ್ಷಣಗಳು, ಪ್ರಮುಖ ಬೆಳೆಗಳು. ಈಗ ಮೊದಲನೇದು ಕೆಂಪು ಮಣ್ಣು. ಇದರ ಪ್ರಮುಖ ಪ್ರದೇಶಗಳು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು. ಇದರ ಮುಖ್ಯ ಲಕ್ಷಣಗಳು ಕಬ್ಬಿಣದ ಅಂಶ ಹೆಚ್ಚು, ಮರಳು ಮಿಶ್ರಿತ ಇರುತ್ತೆ. ಇದರ ಬೆಳೆಗಳು ಯಾವುದು? ರಾಗಿ, ಶೇಂಗಾ ಮತ್ತು ಬೇಳೆಕಾಳು. ಓಕೆ, ಈಗ ಎರಡನೇದು ಕಪ್ಪು ಮಣ್ಣು. ಉತ್ತರದ ಮೈದಾನ ಜಿಲ್ಲೆಗಳು. ತೇವಾಂಶ ಹಿಡಿದಿಡುವ ಸಾಮರ್ಥ್ಯ ಮತ್ತು ಜೇಡು. ಬೆಳೆಗಳು ಹತ್ತಿ, ಜೋಳ ಮತ್ತು ಗೋಧಿ. ನೆಕ್ಸ್ಟ್ ಮೂರನೇದು ಲ್ಯಾಟರೈಟ್ ಮಣ್ಣು. ಎಲ್ಲಿ ಕಂಡುಬರುತ್ತೆ? ಮಲೆನಾಡು ಮತ್ತು ಕರಾವಳಿ. ಮುಖ್ಯ ಲಕ್ಷಣಗಳು ಲೀಚಿಂಗ್ ಪ್ರಕ್ರಿಯೆಯಿಂದ ಸೃಷ್ಟಿಯಾಗುತ್ತೆ. ಕಾಫಿ, ಗೋಡಂಬಿ ಮತ್ತು ರಬ್ಬರ್. ಲಾಸ್ಟ್ ಮಣ್ಣು ಎಕ್ಕಲು ಮಣ್ಣು. ಇದು ಎಲ್ಲಿ ಕಂಡುಬರುತ್ತೆ? ನದಿ ಪಾತ್ರಗಳು ಮತ್ತು ಕರಾವಳಿ ಸೈಡಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಮಣ್ಣುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.